ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆನ್ ದ ವೇ. ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರು. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಮತ್ತು ಇದೇ ನಮ್ಮದು ಲಾಂಗ್ ಜರ್ನಿ. ಆ್ಯಕ್ಚುಲಿ ನಮ್ಮದು 5 o'clockಗೆ ಫ್ಲೈಟ್ ಇರೋದು, ಬಟ್ 4 hour ಮುಂಚೆನೇ ಹೋಗ್ತಾ ಇದ್ದೀವಿ ನಾವು. ಫಸ್ಟ್ ಟೈಮ್ ಅಲ್ವಾ, ಯಾವ ಥರ ಹೆಂಗಿರುತ್ತೆ ಅಂತ ನೋಡೋಣ ಅಂತ. ಗಾಯ್ಸ್, ನಾವು 4 ಜನ ಹೋಗ್ತಾ ಇದ್ದೀವಿ. ಇದು ಶಶಾಂಕ್ ಅಂತ ನಮ್ಮ ಭಯ್ಯ. ಇದು ಶಾಲಿನಿ, ಇದು ಬೃಂದ, ಗೊತ್ತೇ ಇದೆ. ಇದು ನಾನು ಅಲ್ಲ. ಸೂಪರ್, ಬನ್ನಿ ಹೋಗೋಣ ಮುಂದೆ ಹೆಂಗಿದೆ ನೋಡೋಣ. ಗಾಯ್ಸ್, ಎಂಟ್ರಿ ಆದ ತಕ್ಷಣ ನಮ್ಮ ಲಗೇಜ್ನೆಲ್ಲ ವೆಯ್ಟ್ ಚೆಕ್ ಮಾಡೋಣ ಅಂತ ತೊಗೊಂಡೋದು. ನಾವು ಆಲ್ರೆಡಿ ಮನೇಲೇ ಚೆಕ್ ಮಾಡ್ಕೊ ಬಂದಿದ್ದು, ಪರ್ಫೆಕ್ಟ್ ಆಗಿತ್ತು ಎಲ್ಲ. ಹೊಸ ಮೈಕ್ ತೊಗೊಂಡಿದ್ದೀವಿ ಗಾಯ್ಸ್, ಚೆನ್ನಾಗಿ ವರ್ಕ್ ಆಗ್ತಿದೆ ಅಲ್ವಾ, ಟೆಸ್ಟ್ ಮಾಡ್ತಾಯಿದ್ದೀವಿ. ಈಗ ಏರ್ಪೋರ್ಟ್ ಹೆಂಗಿರೋ ಬರೋದು ಬಂದಿದ್ದೀವಿ, 4 hour ಬೇಗ ಬಂದಿದ್ದೀವಿ. ಸೊ ಏರ್ಪೋರ್ಟ್ ಎಲ್ಲ ಹೆಂಗಿದೆ ಅಂತ ರೌಂಡ್ ಹಾಕೋಕೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಆಗಿದೆ 1:35. 1:35. ಆ್ಯಕ್ಚುಲಿ ನಮಗೆ ಫ್ಲೈಟ್ ಇರೋದು 5 ಗಂಟೆಗೆ, ಬೇಗ ಬಂದ್ಬಿಟ್ಟಿದ್ವಿ. ಇಲ್ಲಿ ಬರ್ದೆ ನೋಡಿ, ಐ ಲವ್ BR ಅಂತ ಚೆನ್ನಾಗಿದೆ. BLR ಬ್ಯಾಂಗ್ಳೂರ್ ಸಿಟ್ಟಿಂಗ್ ಗ್ಯಾಪ್ ಅಲ್ಲ, ಚೆನ್ನಾಗಿದೆ. ಏನಿದೆ ಬೃಂದ ಅವರೇ? ಇರಿ, ಹಂಗೆ ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ. ಫೋಟೋ ಬಂತು ಆಕ್ಚುಲಿ, ಒಂದೇ ಒಂದು ಚಿಗಿರಿಗಿಲಿ. ಏರ್ಪೋರ್ಟ್ ಗಾಯ್ಸ್, ಫಸ್ಟ್ ಟೈಮ್ ಬಂದಿರೋದು, ತುಂಬಾ ಚೆನ್ನಾಗಿದೆ. ಇನ್ನು 5 ಗಂಟೆವರೆಗೂ ನಮಗೆ ಟೈಮ್ ಪಾಸ್ ಮಾಡಬೇಕು. ಅದು ಏರ್ಪೋರ್ಟ್ ಅಲ್ಲಿ ಟೈಮ್ ಪಾಸ್ ಮಾಡ್ಬೇಕಂತಾನೆ ಬೇಗ ಬಂದಿದೀವಿ. ಒಳಗಡೆ ಯಾವ ತರ ಇದೆ ಇನ್ನೂ ಗೊತ್ತಿಲ್ಲ. ಔಟ್ ಸೈಡ್ ಅಂತೂ ಸೂಪರ್ ಆಗಿದೆ. ತುಂಬಾ ರೆಸ್ಟೋರೆಂಟ್ ಇದೆ, ನಂದಿನಿ ಎಲ್ಲ ಇದೆ, ATM ಇದೆ, ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ಟರ್ಮಿನಲ್ 2 ಇನ್ನೂ ಚೆನ್ನಾಗಿದೆ. ಸೊ ನಾವು ಟ್ರೈ ಮಾಡಿದ್ವಿ ಟರ್ಮಿನಲ್ 2ಗೆ ಬುಕ್ ಮಾಡೋಣ ಅಂತ. ಫ್ಲೈಟ್ ಟಿಕೆಟ್ಸ್ ಎಲ್ಲ ಕಾಸ್ಟ್ಲಿ ಇತ್ತು. ಮತ್ತು ಅಲ್ಲಿ ಜಾಸ್ತಿ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಜಾಸ್ತಿ ಟರ್ಮಿನಲ್ 2ಗೆ ಬರುತ್ತೆ. ಸೊ ನಾವು ಬಜೆಟಲ್ಲಿ ಇರಲಿ ಅಂತ ಟರ್ಮಿನಲ್ 1ಗೆ ಮಾಡ್ಕೊಂಡ್ವಿ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ, ಟ್ರೈ ಮಾಡೋಣ ಟರ್ಮಿನಲ್ 2ಗೆ. ಗೈಸ್ ನೋಡಿ, 5 ನಿಮಿಷಕ್ಕೂ ಒಂದೊಂದು ಫ್ಲೈಟ್ ಇದೆ ಇಲ್ಲಿ. ಯಾವ್ಯಾವ್ದು ಬಂದಿದೆ, ಯಾವ್ಯಾವ್ದು ಬಂದಿಲ್ಲ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಏನ್ ಟೈಮಿಂಗ್ಸ್ ಬಂದಿದೆ ಎಲ್ಲ ತೋರಿಸ್ತಾ ಇರುತ್ತೆ. ಯಾವ್ಯಾವ ಊರಿಂದ ಬಂದಿದೆ, ಫ್ಲೈಟ್ ಹೆಸರುಗಳು, ಎಷ್ಟು ಗಂಟೆಗೆ, ಫ್ಲೈಟ್ ನಂಬರು ಎಲ್ಲ ಕೊಟ್ಟಿದ್ದಾರೆ. ಮುಂಬೈಯಿಂದ ಆಕಾಶ್ ಏರ್ ಅಂತ ಬಂದಿದೆ. ಸೇಮ್ ಅದೇ ಆಕಾಶ್ ಏರ್ ಅಲ್ಲಿ ನಾವು 5 ಗಂಟೆಗೆ ಹೋಗ್ಬೇಕು ಅನ್ಸುತ್ತೆ, ನೋಡ್ಬೇಕು. ಆಕಾಶ ಏರ್. ಲಗೇಜ್ ವೆಯ್ಟ್ ಆ್ಯಕ್ಚುಲಿ 15 kg ಇರಬೇಕು. ಸೊ ಈಗ ನಾವು ಚೆಕ್ ಮಾಡ್ಕೋಬೋದು. 15 kg ಒಂದು, 7 kg ಒಂದು. ಇಲ್ಲಿ ನೋಡಿ, ಮ್ಯಾಪ್ ಕೂಡ ಹಾಕಿರ್ತಾರೆ ನಿಮ್ಗೆ, ಎಲ್ಲೆಲ್ಲಿ ಯಾವ ಕಡೆಯಿಂದ ಹೋಗ್ಬೇಕು ಅಂತ. ಡೈರೆಕ್ಷನ್ಸ್ ಫುಲ್ ಎಲ್ಲಾ ಕಡೆ ಇದೆ, ಸುತ್ತಲೂ ಇದೆ, ನೋಡ್ಕೊಂಡು ಬರ್ಬೋದು. ಇಲ್ಲಿ ರಿಲೇ ಇದೆ, ಇದ್ರಲ್ಲೆಲ್ಲ ಐಟಮ್ ಸಿಗುತ್ತೆ. ಈಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಫ್ಲೈಟ್ ಟಿಕೆಟು ಮತ್ತು ಆಧಾರ್ ಕಾರ್ಡ್ ತೋರಿಸಿದ್ರೆ ಒಳಗಡೆ ಎಂಟ್ರಿ ಬಿಡ್ತಾರೆ. ನೋಡಿ, ಇದು ಶಾಲು ಬರ್ತಾ ಇದ್ದಾರೆ, ಎಂಟ್ರಿ ಆಯ್ತು. ಇವಾಗ ಜಸ್ಟ್ ಎಂಟ್ರಿ ಆದ್ವಿ. ಈಗ ನಮ್ಮ ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೋಬೇಕು. ಲಗೇಜ್ ಎಲ್ಲ ಕೊಟ್ಬಿಟ್ಟು ರೈಟ್ ಸೈಡ್ಗೆ ಇದೆ ಅಲ್ಲ, ಅಲ್ಲಿ ಒಂದೊಂದು ಫ್ಲೈಟ್ ನೇಮು ಒಂದೊಂದು ಕೌಂಟರ್ ಥರ ಇದೆ. ಲೈಕ್ ಇಂಡಿಗೋಗೆ ಒಂದು ಕೌಂಟರ್, ಇಂಡಿಗೋಗೆ ಜಾಸ್ತಿ ಇದೆ. ನಮ್ಮದು ಆಕಾಶ ಏರ್ಸು ಲಾಸ್ಟಲ್ಲಿ ಇದೆಯಂತೆ. ಸೊ ನಾವು ಅಲ್ಲಿ ಹೋಗಿ ಲಗೇಜ್ ಎಲ್ಲ ಕೊಟ್ಬಿಟ್ಟು ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊತೀವಿ. ಫ್ಲೈಟಲ್ಲಿ ಯಾವ್ಯಾವ ಐಟಮ್ಸ್ ಅಲೋ ಇಲ್ಲ ಅಂತ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಬಾಡಿ ಲೋಷನ್ಸ್,
ಗೀ, ಕೋಕೋನಟ್ ಆಯಿಲ್, ಶ್ಯಾಂಪೂ ಇದೆಲ್ಲ ಏನಕ್ಕೆ ಅಲೋ ಇಲ್ಲ ಅಂದರೆ 100 ml ಒಳಗಡೆ ಇರಬೇಕು. ಮತ್ತು ವೆಪನ್ಸ್ ಥರ ಯೂಸ್ ಮಾಡೋ ಯಾವ ಐಟಮ್ಸು ಅಲೋ ಇಲ್ಲ. ಈವನ್ ಶೆಲ್ ಕೂಡ ಅಲೋ ಇಲ್ವಂತೆ, ಗೊತ್ತಿರಲಿಲ್ಲ ಅದು. ಟೇಪು ಇವ್ಯಾವ ಐಟಮ್ಸು ಅಲೋ ಇಲ್ಲ. ನನಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ನಾನು ವೀಡಿಯೋ ಮಾಡ್ಕೊಂಡು ಇಲ್ಲೇ ಇದೀನಿ, ಕರೀತಾವ್ರೆ. ಇಲ್ಲಿ ನಮ್ಮ ಬೋರ್ಡಿಂಗ್ ಪಾಸ್ನೆಲ್ಲ ಕಲೆಕ್ಟ್ ಮಾಡ್ಕೊಬೇಕು, ಅವ್ರವರೇ ಇರಬೇಕಂತೆ. ಸೊ ಕರೀತಾವ್ರು ನಾನು ಹೋದ್ರೆ ನನಗೆ ಕೊಡೋದು. ಇಲ್ಲಿ ನಮ್ಮ ಲಗೇಜ್ನೆಲ್ಲ ಕಳಿಸ್ತಾ ಇದ್ದೀವಿ. ಇಲ್ಲೂ ವೆಯ್ಟ್ ಚೆಕ್ ಮಾಡಿಬಿಟ್ಟು ಕಳಿಸ್ಬೋದು. ನಮ್ಮ 7 kg ಬ್ಯಾಗ್ನೂ ಇಲ್ಲೇ ತೊಗೊತಾ ಇದ್ದಾರೆ. ಆ್ಯಕ್ಚುಲಿ ಅದು ಕ್ಯಾಬಿನ್ ಬ್ಯಾಗು, ಸೊ ತೊಗೋತೀವಿ ಅಂದರೂ ಕೊಡ್ತಾಯಿದ್ದೀವಿ. ಆ 7 kg ಬ್ಯಾಗಲ್ಲಿ ಯಾವ ಎಲೆಕ್ಟ್ರಿಕ್ ಐಟಮ್ಸು ಇಲ್ಲ, ಸೊ ಅದಕ್ಕೆ ಕಳಿಸ್ಬಿಟ್ವಿ. ಆ್ಯಕ್ಚುಲಿ ನಾವು ಬೇಗ ಬಂದಿದ್ದೆ ವಿಂಡೋ ಸೀಟ್ ಬೇಕು ಅಂತ. ನಾವು ಯಾವುದು ಪೇ ಮಾಡಿ ತೊಗೊಂಡಿಲ್ಲ. ಬೇಗ ಬಂದರೆ ವಿಂಡೋ ಸೀಟ್ ಸಿಗುತ್ತೆ ಅಂತ ಹೇಳಿರು ಶಾಂಗ್ರು. ವಿಂಡೋ ಸೀಟ್ಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ಒಂದು ವಿಂಡೋ ಸೀಟ್ ಇದೆಯಂತೆ, ಬಟ್ ಅದರ ಪಕ್ಕದ ಸೀಟು ಆಲ್ರೆಡಿ ಬುಕ್ ಆಗಿದೆ. ಸೊ ನೋಡ್ತಾ ಇದ್ದೀವಿ. ಗೈಸ್, ನಮ್ಮ ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಗೇಟ್ ನಂಬರ್ 27 ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲೋಗಿ ವೆಯ್ಟ್ ಮಾಡೋಣ. ಏರ್ಪೋರ್ಟ್ ಒಳಗಡೆ ಎಲ್ಲ ಕಾಸ್ಟ್ಲಿ ಇರುತ್ತೆ ಅಂತ ಗೊತ್ತಿತ್ತು, ಇಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಗೊತ್ತಿಲ್ಲ. ಯಾವುದೋ 400 ರೂಪಾಯಿ ಕಮ್ಮಿ ಇಲ್ಲ. ಬೇಬಿ ಇಡ್ಲಿ, ಮಾಮೂಲಿ ಇಡ್ಲಿ ಎಲ್ಲ 400 ಮೇಲೆ ಇದೆ. ಗೇಟ್ ನಂಬರ್ 27 ಹತ್ರ ಹೋಗ್ತಾ ಇದ್ದೀವಿ. ನಾನು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಲೆಕ್ಕಕ್ಕಷ್ಟೇ ನನ್ನ ಹ್ಯಾಂಡ್ ಬ್ಯಾಗು, ನನಗಿಂತ ಜಾಸ್ತಿ ಇಟ್ಕೊಂಡು ಓಡಾಡಿದ ಅವನೇ. ಗಾಯ್ಸ್, ಫೈನಲಿ ಬಂದಿದ್ದೀವಿ. ನೋಡಿ ಏರೋಪ್ಲೈನು. ನಾನು ಫಸ್ಟ್ ಟೈಮು ಇಷ್ಟು ಹತ್ರದಿಂದ ನೋಡ್ತಾ ಇರೋದು. ಆ್ಯಕ್ಚುಲಿ 1 hour ಮುಂಚೆನೇ ಬಿಡ್ತಾರೆ. ಇದೇ ನೋಡಿ ಆಕಾಶ ಏರ್, ಇದೇ ನಾವು ಹೋಗ್ತಾ ಇರೋ ಫ್ಲೈಟು. Page and Ritika. We just assure that you are in safe hands with a set of highly skilled and qualified pilots and charming set of flight attendants who will safely take you up to the skies and bring you to Delhi. On behalf of the entire team of Akasa, I'd like to thank you all for choosing to fly with us. Sit back, relax, stretch your legs, and enjoy flight hospitality. Have a lovely start of the day and enjoy the flight. Let's have a safe one. Thank you. पंजाबी, मराठी, बंगाली और नेपाली भी बोल सकता है। उड़ान के दौरान किसी भी सहायता के लिए आप हमारी क्रू टीम से संपर्क कर सकते हैं। हम आशा करते हैं आपका ये आकाश एक्सपीरियंस सुखद रहे। धन्यवाद। Gentlemen, we would like to remind you that as per directives from the DGCA, consumption of alcohol, usage and charging of smoking devices such as cigarettes, e-cigarettes, personal vaporizers, vape pens, e-cigars, e-hookah, vaping devices, etc. on board this aircraft is strictly prohibited. Smoke detectors are installed in all the lavatories. Mobile phones and other electronic equipment may be used on flight mode during the flight once the seatbelt signs have been switched off. Government of India regulations prohibits photography at defense airports. Please check with your crew or ground staff before taking photographs. As we prepare for takeoff, please ensure that your hand baggage
ಗಾಯ್ಸ್ ಇವಾಗ ಡೆಲ್ಲಿಲಿ ಇಳ್ದಿದ್ದೀವಿ. 5 ಡಿಗ್ರಿ ಇದೆ, ಫುಲ್ಲು ಚಳಿ 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 ಚಳಿ. ಇಲ್ಲಿಂದ ಬಸ್ ಹತ್ಕೊಂಡೋಗಿ ಅಲ್ಲಿ ನಮ್ಮ ಲಗೇಜ್ ಹತ್ರ ಹೋಗ್ಬೇಕು ಗಾಯ್ಸ್. ಲಗೇಜ್ ತೊಗೊಂಡು ಹೊರಡೋದಷ್ಟೇ, ನಮ್ಮನ್ನು ಪಿಕ್ ಮಾಡೋಕ್ಕೆ ಬರ್ತಾರೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಲಗೇಜ್ ಎಲ್ಲ ತೊಗೊಂಡಾಯಿತು. ಬರ್ತಾ ಇದೆ ಕ್ಯೂ ಸಿಸ್ಟಮ್. ನಮ್ದು ಬೇಗ ಬಂದ್ಬಿಡ್ತು, ಒಂದೇ ಒಂದಕ್ಕೆ ವೆಯ್ಟ್ ಮಾಡಿದ್ದಾಯಿತು.